ಆತ್ಮೀಯರೇ ನಮಸ್ಕಾರ. ನಾನು ವೀರೇಶ್ ಎಂ ಗಡ್ಡದೇವರಮಠ, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಮೇವುಂಡಿ, ತಾಲೂಕು ಜಿಲ್ಲೆ ಹಾವೇರಿ. ವಿಜ್ಞಾನ ಶಿಕ್ಷಕನೂ ಹೌದು. ಇತ್ತೀಚಿನ ದಿನಗಳಲ್ಲಿ ಭೂಮಿಯ ಪಶ್ಚಿಮ ದಿಕ್ಕಿಗೆ 2 ನಕ್ಷತ್ರಗಳು ತೀರ ಒಂದಕ್ಕೊಂದು ಹತ್ತಿರ ಬಂದಂತೆ ನಮಗೆ ಕಾಣಿಸ್ತಾ ಇವೆ. ನಿಜವಾಗಿ ಇವು ನಕ್ಷತ್ರಗಳೇ? ಇವು ನಕ್ಷತ್ರಗಳಲ್ಲ, ಗ್ರಹಗಳು. ಒಂದು ಗುರುಗ್ರಹ, ಒಂದು ಶುಕ್ರ ಗ್ರಹ. ಈ 2 ಗ್ರಹಗಳು ತುಂಬ ಹತ್ತಿರ ಬಂದಂತೆ ಕಾಣ್ತಾ ಇವೆ. ಗಾತ್ರದಲ್ಲಿ ಕೂಡ ಒಂದೇ ಥರ ಕಾಣ್ತವೆ. ಆದರೆ ಎರಡರ ಗಾತ್ರದಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಗುರುಗ್ರಹ ಅತ್ಯಂತ ದೊಡ್ಡ ಗ್ರಹ, ಸೌರಮಂಡಲದಲ್ಲಿಯೇ ಅತ್ಯಂತ ದೊಡ್ಡ ಗ್ರಹ. ಅದರ ವ್ಯಾಸ ತುಂಬ ದೊಡ್ಡದು, ಅದರ ದ್ರವ್ಯರಾಶಿನೂ ತುಂಬ ದೊಡ್ಡದು. ಅಂತಗ್ರಹ ಬಹಳ ದೂರದಲ್ಲಿದೆ. ಸೌರಮಂಡಲದಲ್ಲಿ ಸೂರ್ಯನಿಂದ ಬಹಳ ಹೊರಗಿನ ಗ್ರಹ, ಅದು ಅನಿಲ ದೈತ್ಯ ಅಂತ ಕರಿತೀವಿ. ಅಂಥ ದೊಡ್ಡ ಗ್ರಹ ಬಹಳ ಚಿಕ್ಕದಾಗಿ ನಮಗೆ ಕಾಣಿಸುತ್ತೆ. ಇನ್ನು ಸೂರ್ಯ ಮತ್ತು ಭೂಮಿಯ ನಡುವೆ ಇರುವಂತಹ ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನವಾದಂತಹ ಗ್ರಹ. ಗುರುವಿಗೆ ಹೋಲಿಸಿದರೆ ಚಿಕ್ಕ ಗ್ರಹ, ಗಾತ್ರದಲ್ಲಿಯೂ ಕೂಡ ಬಹಳ ಸಣ್ಣದು, ಆದರೂ ಪ್ರಕಾಶಮಾನವಾಗಿದೆ. 2 ಹತ್ತಿರ ಬಂದಂತೆ ಕಾಣ್ತವೆ. ಅವುಗಳ ಕಕ್ಷೆ ಮತ್ತು ಅವುಗಳ ಚಲನೆ ಈ 2 ನಮಗೆ ಹತ್ತಿರ ಬಂದಂತೆ ಕಾಣಿಸಿದರೂ ಕೂಡ ಮಿಲಿಯನ್ ಗಂಟಲೆ ಮೈಲಿ ಅಂತರದಲ್ಲಿ ಇರ್ತವೆ. ಅದಕ್ಕೆ ಇಂಥ ಒಂದು ಅಪರೂಪವಾದ ವಿದ್ಯಮಾನವನ್ನು ನಾವೆಲ್ಲರೂ ಕಣ್ಣು ತುಂಬಿಕೊಳ್ಳಬೇಕು. ತಾವೆಲ್ಲರೂ ಪಶ್ಚಿಮ ದಿಕ್ಕಿಗೆ ಈ 2 ನಕ್ಷತ್ರಗಳು ಅಂದುಕೊಳ್ಳುವಂತಹ ಗ್ರಹಗಳನ್ನು ನೀವೆಲ್ಲ ನೋಡಿ, ಅದನ್ನು ನೋಡೋದೇ ಒಂದು ಆನಂದದ ಅನುಭವ. ಅದನ್ನು ಪಡ್ಕೊಳ್ಳಿ, ಮಕ್ಕಳಿಗೂ ತಿಳಿಸಿ. ಗ್ರಹಗಳ ಈ ಚಲನೆಗಳ ಬಗ್ಗೆ, ಅವುಗಳ ಕಕ್ಷೆಗಳ ಬಗ್ಗೆ, ಅವುಗಳ ಗಾತ್ರಗಳ ಬಗ್ಗೆ ಒಂದು ಕಲ್ಪನೆಯನ್ನು ಕೊಡುವ ಪ್ರಯತ್ನ ಮಾಡಿ ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ.